ಕೃಷ್ಣ ಅಂದರೆ ನಮ್ಮಲ್ಲಿ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕೃಷ್ಣ ಅಂದ್ಕೂಡಲೇ ನಮ್ಮೆಲ್ಲರ ಮನಸ್ಸಿಗೆ ಮೊದಲು ಬರೋದು ಕೃಷ್ಣನ ತುಂಟತನ, ಅವನ ಬೆಣ್ಣೆ ಕದಿಯೋದು, ಮಡಿಕೆ ಹೊಡಿಯೋದು, ಅವನ ಬಾಲಲೀಲೆಗಳೇ ಪ್ರತಿಯೊಬ್ಬರ ಮನಸ್ಸಿಗೂ ಮೊದಲನೇದಾಗಿ ಬರುತ್ತೆ. ಆ ತುಂಟ ಮುದ್ದು ಕೃಷ್ಣನ ಜನ್ಮಾಷ್ಟಮಿ ಮೊನ್ನೆ ದಿನ ಆಯಿತು. ಕೃಷ್ಣ ಎಷ್ಟೇ ದೊಡ್ಡವನಾಗಿದ್ರೂ ನಮ್ಮ ಎಲ್ಲರ ಮನಸ್ಸಲ್ಲೂ ಪುಟ್ಟ ಮಗುವಾಗೇ ಉಳ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಆ ತುಂಟ ಕೃಷ್ಣನ ಆಗಮನದ ನಿರೀಕ್ಷೆಯಲ್ಲಿ ಈ ವರ್ಷದ ಜನ್ಮಾಷ್ಟಮಿ ಹಬ್ಬನ ನಾನು ಆಚರಿಸಿದೆ. ಜನ್ಮಾಷ್ಟಮಿ ಹಬ್ಬ ಬಂತು ಅಂದ್ರೆ ನಂಗೆ ತುಂಬ ಖುಷಿ, ಒಂಥರ ಸಡಗರ. ಕೃಷ್ಣನ ಪೂಜೆ ಮಾಡೋದಕ್ಕೆ ಸುಮಾರು ಥರ ತಿಂಡಿಗಳನ್ನ ಮಾಡಿ ಪ್ರತಿ ವರ್ಷವೂ ನೈವೇದ್ಯ ಮಾಡ್ತೀನಿ. ಆದರೆ ಈ ವರ್ಷ ಮಾತ್ರ ಸ್ವಲ್ಪ ನೈವೇದ್ಯಗಳ ಲಿಸ್ಟ್ ಕಮ್ಮಿ ಆಗಿರಬಹುದು, ಆದರೆ ಪೂಜೆ ಮಾಡೋ ವಿಧಾನ, ಭಕ್ತಿ ಯಾವುದೊಂದು ಕಮ್ಮಿ ಆಗೇ ಇಲ್ಲ. ಜನ್ಮಾಷ್ಟಮಿನ ನಾನು ಹೇಗೆ ಆಚರಿಸಿದೆ, ಏನು ನೈವೇದ್ಯ ಮಾಡಿದ್ದೆ, ಪೂಜೆ ಎಲ್ಲ ಹೇಗೆ ನಡೀತು ಅಂತ ಇಡೀ ದಿನದ ವಿಡಿಯೋನ ಇವತ್ತು ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಗೆ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಚೆಕ್ ಮಾಡಿ.